ಅತ್ತಿಗೆ, ನೀವು ಹೆತ್ತ ಮಗುವನ್ನ ನನ್ನ ಆಸರೆಯಲ್ಲಿ ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಅನಾಥರನ್ನಾಗಿ ಮಾಡಿ ಭಾರತ ಲೋಕಕ್ಕೆ ಹೋಗ್ಬಿಟ್ಟಲ್ಲ ಅತ್ತಿಗೆ. ಭಾರತ ಲೋಕ ಅತ್ತ ತನ್ನ ಪತಿ ದೇವರು ಬರ್ತಾರೆ, ನನ್ನನ್ನ ಕಣ್ ತುಂಬ ನೋಡ್ತಾರೆ, ಬಾಯಿ ತುಂಬ ಮಾತಾಡ್ತಾರಂತ ಎಂತೆಲ್ಲ ಆಸೆಗಳನ್ನ ಹೊತ್ತ ನನ್ನ ಅತ್ತಿಯ ಕನಸುಗಳು ಈಡೇರಲೇ ಇಲ್ಲ. ಅಣ್ಣ ಬರ್ತಾನೆ, ಹೆರಿಗೆ ಸಮಯದಲ್ಲಿ ನನ್ನ ಅತ್ತಿಗೆ ಜೊತೆ ಇರ್ತಾರೆ ಅನ್ನೋ ನನ್ನ ಭರವಸೆಗಳು ಕೂಡ ಬರಡಾಗಿ ಹೋದು. ಅಣ್ಣ ಅಣ್ಣ ನಿನ್ನ ಬರುವಿಕೆಗಾಗಿ ಕಾಯ್ತಾ ಇದ್ದ ನನ್ನ ಅತ್ತಿಗೆ ಸಾವಲ್ಲಿ ಮಣ್ಣಾಗಿ ಹೋದ, ಮಣ್ಣಾಗಿ ಹೋದಣ್ಣ. ಇದೆಂತ ಪರಿಸ್ಥಿತಿ ತಂದ್ಬಿಟ್ಟಪ್ಪ ಈ ನನ್ನ ಬಾಳಲ್ಲಿ. ಒಂದ್ ಕಡೆ ಅಣ್ಣ ಜೈಲಲ್ಲಿ, ಇನ್ನೊಂದ್ ಕಡೆ ಅತ್ತಿಗೆ ಮಣ್ಣಿನಲ್ಲಿ. ಅದ್ಗೆ ನೀವು ಆಡಿದ ಒಂದೊಂದು ನುಡಿಗಳು ನನ್ನ ಒಡಲನ್ನು ಸುಡ್ತಾ ಇವೆ. ಅದ್ಗೆ ನನ್ನ ಒಡಲನ್ನು ಸುಡ್ತಾ ಇವೆ. ಅಣ್ಣ ಹೀಗೆ ಹೇಳ್ತಾ ಇದ್ರೆ ಸತ್ತಿರುವ ಅತ್ತಿಗೆ ಮರಳಿ ಬರುವಳೆಯನ್ನ ನೀನೇ ನೋಡಿದೆಯಲ್ಲ. ನಾವೆಷ್ಟೇ ಕಷ್ಟಪಟ್ಟಿದ್ದರೂ ಅತ್ತಿಗೆಯನ್ನ ಉಳಿಸಿಕೊಳ್ಳಲು ಆಗಲೇ ಇಲ್ಲ. ಅತ್ತ ಅಣ್ಣನಿಗೆ ಜೈಲಿನ ಬಿಡುಗಡೆ ಭಾಗ್ಯ ಸಿಕ್ಕಿದರು, ಯಾಕೆ ಇನ್ನು ಮನೆಗೆ ಬಂದಿಲ್ಲ ಎಂಬುದೇ ಬೇಸರದ ಸಂಗತಿ. ಅಣ್ಣನಿಗಾಗಿ ಅತ್ತಿಗೆ ಎಷ್ಟು ಕಷ್ಟಪಟ್ಟರು, ಅಣ್ಣನನ್ನ ಕಣ್ತುಂಬ ನೋಡಲು ಅತ್ತಿಗೆ ಭಾಗ್ಯ ಪಡೆದುಕೊಂಡು ಬಂದಿಲ್ಲ. ಅಣ್ಣ ಭಾಗ್ಯ ಪಡೆದುಕೊಂಡು ಬಂದಿಲ್ಲ. ನೋಡು ನೋಡು ನೊಂದು ಕೊರಗದೆ ಅಣ್ಣ ಬರುವ ತನಕ ಈ ಕಂದಮ್ಮನನ್ನ ನೀನೇ ಜೋಪಾನವಾಗಿ ನೋಡ್ಕೊಳಪ್ಪ, ನೀನೇ ಜೋಪಾನವಾಗಿ ನೋಡ್ಕೊ. ಅಣ್ಣ ಬರೋವರೆಗೂ ಕಂದನನ್ನೇನೋ ಚೆನ್ನಾಗಿ ನೋಡ್ಕೊಳ್ಬಹುದು ಕಣ. ಆದ್ರೆ ನಾಳೆ ಅಣ್ಣ ಬಂದ್ರೆ ಅವನ ಮನದ ಪರ್ವತವೇ ಕುಸಿದಂತಾಗೋದಲ್ವೋ. ಅತ್ತಿಗೆ ಸತ್ತಿರೋ ವಿಷಯನ ಅಣ್ಣನಿಗೆ ತಿಳಿಸ್ದೆ ನಾವೇ ಅತ್ತಿಗೆನ ಮಣ್ಣು ಮಾಡಿ ಸಮಾಧಿ ಮಾಡ್ಬಿಟ್ವಿ. ಈಗ ಅಣ್ಣ ಬಂದು ಅತ್ತಿಗೆ ಎಲ್ಲಿ ಅಂತ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ಲ? ಅಣ್ಣ ರಘು ಅಣ್ಣನ ಬಗ್ಗೆ ನೀ ಎಂದಿಗೂ ಚಿಂತಿಸದಿರು. ಈಗಾಗಲೇ ಲಾಯರ್ ಕೊಲೆಯಾಗಿದ್ದ ಆರೋಪಿಯನ್ನ ಕಾಲರುದ್ರವನ್ನ ಬಂಧಿಸಿ ಜೈಲಿಗೆ ದಬ್ಬಿದ್ದಾರೆ. ಈಗ ಅಣ್ಣ ಜೈಲಿನಿಂದ ನಿರಾಳವಾಗಿ ನಿರಪರಾಧಿಯಾಗಿ ಹೊರ ಬಂದಾಗ ನಾನೇ ಎಲ್ಲ ವಿಷಯನ್ನ ಹೇಳ್ತೀನಿ ಕಣೋ. ನಿನ್ನ ಅಣ್ಣ ಅಲ್ಲಿ ಮತ್ತೆ ನಮ್ಮ ಅಣ್ಣನ ಮತ್ತೇನಾಯ್ತು ಸರ್? ಹಲವು ದಿನಗಳಿಂದ ಕಗ್ಗಂಟಾಗಿದ್ದ ಮರ್ಡರ್ ಕೇಸ್ನಲ್ಲಿ ನಿನ್ನ ನಿರಪರಾಧಿಗೆ ಹೊರಗೆ ಬಂದಿದ್ದಾನೆ. ನನಗೆ ಸ್ವಲ್ಪ ಕೆಲಸ ಇರುವುದರಿಂದ ನಾನೇ ಆಟೋ ಹಚ್ಚಿ ಕಳಿಸಿದ್ದೀನಿ. ಹೌದೇ ಸರ್? ನಿಜವಾಗಿಯೂ ನ್ಯಾಯದೇವತೆ ದೊಡ್ಡವಳು. ಹೊಡೆಗೂ ತನ್ನ ಮಡದಿಯನ್ನ ನೋಡುವ ಭಾಗ್ಯ ಇಲ್ಲದಿದ್ದರೂ ಜೈಲಿನಿಂದ ಹೊರಗೆ ಬರುವ ಭಾಗ್ಯ ಸಿಕ್ತಲ್ಲ, ಅಷ್ಟೇ ಸಾಕು ನಮಗೆ, ಅಷ್ಟೇ ಸಾಕು. ಈಗಾಗ್ಲೇ ನೀವು ಕಳಿಸಿರೋ ಪ್ರಕಾರ ನಮ್ಮಣ್ಣ ಇಷ್ಟೊತ್ತಾಗ್ಲೇ ಮನೆಗೆ ಬರ್ಬೇಕಿತ್ತು. ಇಷ್ಟೊತ್ತಾದ್ರೂ ಅಣ್ಣ ಮನೆಗೆ ಬಂದಿಲ್ಲ ಅಂದ್ರೆ ನನಗ್ಯಾಕೋ ಭಯ ಆಗ್ತಿದೆ. ಯಾಕೆ ಭಯ ಪಡ್ಕೊಳ್ತಾ ಇದೀಯಾ? ನೋಡು, ನಾನೆಲ್ಲ ವಿಷಯವನ್ನ ವಿವರಿಸಿ ಹೇಳಿದ್ದೇನೆ. ಎಷ್ಟೇ ಪ್ರಯತ್ನಿಸಿದ್ರು ಅತ್ತಿಗೆ ಗಂಡು ಮಗುವಿಗೆ ಜನ್ಮವಿತ್ತು ಪ್ರೇನಾಘಾತದಡಿ ಸಾವನ್ನಪ್ಪಿದ್ದಾಳೆ. ನಿನ್ನ ತಮ್ಮನೇ ಸಾವಿನ ಸಂಸ್ಕಾರ ಮಾಡಿದ್ದಾನೆ. ಮಗು ಕೂಡ ಆರೋಗ್ಯವಾಗಿದೆ.
ನೀನೇನು ಮನಸ್ಸಿಗೆ ಹಚ್ಕೊಳ್ದೆ ನಗು ನಗುತ್ತಾ ಪುಟ್ಟಕ್ಕಂದ ಹಾಗೂ ಸಹೋದರನ ಜೊತೆ ಜೀವನ ಸಾಗಿಸು ಅಂತ ಬುದ್ಧಿವಾದ ಹೇಳಿ ಕಳ್ಸಿದ್ದೀನಿ. ಅಣ್ಣ ಅಣ್ಣ ನಮಗೆಲ್ಲರಿಗೂ ಧೈರ್ಯ ಹೇಳುವನು. ಅವನು ಯಾವತ್ತೂ ಕುಗ್ಗುವನಲ್ಲ. ಅತ್ತಿಗೆಯ ಚಿಂತೆಯನ್ನು ಬಿಟ್ಟರೆ ಅಣ್ಣನಿಗೆ ಯಾವ ಭಯವೂ ಇಲ್ಲ. ಜನ್ಮ ಅಣ್ಣನ ಗುಣ ನಡತೆ, ಅವನ ಮನಸ್ಸು, ಅತ್ತಿಗೆ ಮೇಲೆ ಇಟ್ಟಿರೋ ಪ್ರೀತಿ ಗೌರವ ಎಲ್ಲ ಎಲ್ಲ ನನಗೆ ಗೊತ್ತು ಕಡ. ಅತ್ತಿಗೆ ಸತ್ತಿರೋ ವಿಷಯ ಅಣ್ಣನಿಗೆ ಗೊತ್ತಾಗಿದೆ ಅಂದ್ರೆ ಅಣ್ಣ ಬರಲ್ಲ ಕಡ. ನನ್ನನ್ನು ಮನೆಗೆ ಬರಲ್ಲ. ಯಾಕೆ ಹೇಳ್ತಾ ಇದ್ದೀಯ? ಅಣ್ಣ ಏನೋ ಮಾಡ್ಕೊಂಡಿದ್ದಾನೆ. ಅಣ್ಣನಿಗೆ ಏನೂ ಆಗಲ್ಲ. ನೋಡು, ನೀನೇನು ಎದುರುಕೊಳ್ಬೇಡ. ನಾನು ಜನ್ಮವಾಗಿ ಅಣ್ಣನನ್ನು ಕರ್ಕೊಂಡ್ ಬರ್ತೀನಿ, ಸರಿನಾ? ಜನ್ಮ ನಾಳೆ ಬಾ. ಇದೆಂತ ಪರಿಸ್ಥಿತಿ ತಂದ್ಬಿಟ್ಟಿಯಪ್ಪ ನೀನು. ಅವತ್ತು ದೇವತೆ ಅತ್ತಿಗೆನ ನನ್ನಿಂದ ಕಳ್ಕೊಂಡ್ಬಿಟ್ಟೆ. ಇವತ್ತು ನನ್ನಣ್ಣ ಮನೆಗೆ ಬಂದಿಲ್ಲ ಆದ್ರೆ ನನ್ನಣ್ಣ ಏನೋ ಮಾಡ್ಕೊಂಡಿದ್ದಾರೆ. ನನ್ನಣ್ಣ ಏನೋ ಮಾಡ್ಕೊಂಡಿದ್ದಾರೆ. ಅಣ್ಣ ನಿನ್ನನ್ನ ಬಿಟ್ಟು ನನಗೆ ಬದುಕಿರೋಕ್ ಸಾಧ್ಯ ಇಲ್ಲ ಅಣ್ಣ. ದಯವಿಟ್ಟು ಎಲ್ಲೇ ಇದ್ರು ಮನೆಗೆ ಬಾ ಅಣ್ಣ.